ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಹಾಗೂ ಪಾಕಿಸ್ತಾನಗಳ ನಡುವೆ ಉಂಟಾಗಿದ್ದ ಉದ್ವಿಗ್ನ ಸ್ಥಿತಿ ಈಗ ಒಂದು ಹಂತಕ್ಕೆ ಶಮನಗೊಂಡಿದೆ. ಸೈನಿಕ ಕಾರ್ಯಾಚರಣೆ ನಿಂತು ಅಲ್ಲಿಗ ರಾಜತಾಂತ್ರಿಕ ಯುದ್ಧ ಶುರುವಾಗಿದೆ. ಹಾಗೆ ಮಾಹಿತಿ ಯುದ್ಧ ಕೂಡ ಮುಕ್ತಾಯವಾಗಿದ್ದು, ಸುಳ್ಳು ಸುದ್ದಿಗಳು, ವಿಜೃಂಭಣೆಗಳು, ವೈಭವೀಕರಣಗಳು ಮುಗಿದು ವಾಸ್ತವ ಸಂಗತಿ ಏನು ಅನ್ನೋದು ಕೂಡ ಈಗೀಗ ಹೊರಬರ್ತಾ ಇದೆ. ಭಾರತದ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ವಿದೇಶಿ ಮಾಧ್ಯಮಗಳು ಎರಡೂ ದೇಶಗಳ ನಡುವಿನ ಸಂಘರ್ಷದಲ್ಲಿ ಪಾಕಿಸ್ತಾನ ಕಳ್ಕೊಂಡಿದ್ದೆಷ್ಟು, ಭಾರತಕ್ಕುಂಟಾದ ಆರ್ಥಿಕ ನಷ್ಟ ಎಷ್ಟು ಅನ್ನೋದನ್ನ ಲೆಕ್ಕ ಹಾಕೋದಕ್ಕೆ ಶುರು ಮಾಡಿವೆ. ಈ ಸಂಘರ್ಷ ಪಾಕಿಸ್ತಾನಕ್ಕೆ IMF ಕೊಟ್ಟ ಹಣವನ್ನು ಸಂಪೂರ್ಣವಾಗಿ ತಿಂದು ಮುಗಿಸೋದು ಮಾತ್ರ ಅಲ್ಲ, IMFನ ಸಾಲದ 3 ಪಟ್ಟು ನಷ್ಟವನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಆಪರೇಷನ್ ಸಿಂಧೂರ ಪಾಕಿಸ್ತಾನಕ್ಕೆ ಉಂಟು ಮಾಡಿದ ನಷ್ಟ ಎಷ್ಟು? ಅವರು ಅಂಥದ್ದೇ ಇನ್ನೂ ಒಂದು ಆಪರೇಷನ್ನ ಎದುರಿಸೋದಕ್ಕೆ ಸಿದ್ಧರಾಗಬೇಕು ಅಂದರೆ ಅವರಿಗೆ ತಕ್ಷಣಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಳೆಯ ಅಬ್ಬರ ಪೂರ್ತಿ ಮುಗಿಯುವವರೆಗೆ ಪ್ರವಾಹದಿಂದ ಆದ ನಷ್ಟ ಎಷ್ಟು ಅನ್ನೋದು ಗೊತ್ತಾಗೋದಿಲ್ಲ. ಯುದ್ಧಗಳ ಸಮಯದಲ್ಲಿ ಕೂಡ ಹಾಗೇನೆ. ಯುದ್ಧ ನಡೆಯುವಾಗ ನಾನಾ ರೀತಿಯ ಸುದ್ದಿಗಳು ಬರ್ತಾ ಇರತ್ವೆ. ಅಲ್ಲಿ ಬರೀ ಸೇನೆ ಮಾತ್ರ ಯುದ್ಧ ಮಾಡ್ತಾ ಇರೋದಿಲ್ಲ, ಒಂದು ಕಡೆ ಮಾಹಿತಿ ಯುದ್ಧ ಕೂಡ ನಡೀತಾ ಇರುತ್ತೆ. ಇನ್ಫಾರ್ಮೇಷನ್ ವಾರ್ ಅನ್ನೋದು ತುಂಬ ಪವರ್ಫುಲ್ ಆಗಿರುತ್ತೆ. ಅದು ಯುದ್ಧ ಮಾಡ್ತಿರೋ ದೇಶಗಳ ಜನರ ಮನಸ್ಸುಗಳ ಮೇಲೆ ಪರಿಣಾಮ ಬೀರೋದಕ್ಕೆ ಮತ್ತು ಅಲ್ಲಿನ ಸರ್ಕಾರಗಳ ನಿರ್ಧಾರಗಳನ್ನು ಬದಲಿಸುವ ಮಟ್ಟಕ್ಕೆ ಜನಾಭಿಪ್ರಾಯವನ್ನು ಮೂಡಿಸೋದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಬಾರಿ ಅದನ್ನು ಪಾಕಿಸ್ತಾನ ಹಾಗೂ ಚೈನಾಗಳು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ವು. ಒಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ಮಗ್ಗಲು ಮುರಿತಾ ಇದ್ರೆ, ಚೈನಾ ನಮ್ಮ ಯುದ್ಧ ವಿಮಾನಗಳಲ್ಲಿ ಅಬ್ಬರ ಇಡ್ತಾ ಇವೆ, ನಮ್ಮ J-10 ಮೂಲಕ PL-15 ಮಿಸೈಲ್ ಅನ್ನು ಬಳಸಿ ಫ್ರಾನ್ಸ್ ನಿರ್ಮಿತ ರಫೇಲ್ ಅನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅಂತ ಗ್ಲೋಬಲ್ ಟೈಮ್ಸ್ ಅಲ್ಲಿ ಬರ್ಕೊಳ್ಳೋದಕ್ಕೆ ಶುರು ಮಾಡ್ತು. ಹಾಗೆ ಪಾಕಿಸ್ತಾನದ ಪ್ರಧಾನಿ, ಸಂಸದರು, DGISPR ಹೀಗೆ ಅಲ್ಲಿನ ಸಾಕಷ್ಟು ಜನ ಮಾಧ್ಯಮಗಳ ಮುಂದೆ ನಿಂತು ನಾವು ಭಾರತದ 5 ಯುದ್ಧ ವಿಮಾನಗಳನ್ನು ಹೊಡೆದು ಕೆಡವಿದ್ವಿ ಅಂತ ಹೇಳ್ಕೊತಾ ಇದ್ರು. ಆದರೆ ಭಾರತ ಈ ಬಗ್ಗೆ ಏನು ಮಾತಾಡಲಿಲ್ಲ. ನಗನಗ್ತಾ ಪಾಕಿಸ್ತಾನದ ಮೇಲೆ ದಾಳಿಗಳನ್ನು ಮುಂದುವರಿಸ್ತಾ ಹೋಯಿತು, ತೀವ್ರಗೊಳಿಸ್ತಾ ಹೋಯಿತು. ಈ ಸಂಘರ್ಷ ನಿಂತು ಕದನ ವಿರಾಮ ಘೋಷಣೆ ಆಗುವವರೆಗೆ ಭಾರತ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಿದೆ ಅನ್ನೋದನ್ನ ಅಧಿಕೃತವಾಗಿ ಹೇಳೋದಕ್ಕೆ ಹೋಗಲಿಲ್ಲ. ಇನ್ನು ಕಿರಾನಾ ಬೆಟ್ಟಗಳ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡ್ತಾ ಅನ್ನೋ ಪ್ರಶ್ನೆಗೆ ಕಿರಾನಾನ ಅದು ಎಲ್ಲಿದೆ, ಏನಿದೆ ಅಲ್ಲಿ ಅನ್ನೋ ಥರ ಅಮಾಯಕ ಪ್ರಶ್ನೆಯನ್ನು ಕೇಳಿ ಏರ್ ಮಾರ್ಷಲ್ ಕೂಡ ಒಂಥರ ಕಾಮಿಡಿ ಮಾಡಿದರು. ಆದರೆ ಆ ನಂತರ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ದಾಳಿಯಿಂದ ನಷ್ಟ ಎಷ್ಟು ಅನ್ನೋದನ್ನ ಅಮೆರಿಕಾದ ಮಾಧ್ಯಮಗಳು ಬರೀಬೇಕಾಗಿ ಬಂತು. ಯಾಕೆ ಅಂದರೆ ಆ ನಷ್ಟ ಎಷ್ಟು ಅನ್ನೋದನ್ನ ಸ್ಯಾಟಲೈಟ್ ಇಮೇಜುಗಳು ಹೇಳ್ತಾ ಇತ್ತು. ಗೆಳೆಯರೆ, ಆಪರೇಷನ್ ಸಿಂಧೂರದ ಸಮಯದಲ್ಲಿ ನೀವು ಗಮನಿಸಿರ್ತೀರಿ, ಭಾರತದ ನಾಯಕತ್ವ, ಕಾರ್ಯಾಚರಣೆ ಹಾಗೂ ಇನ್ನಿತರ ಕೆಲಸಗಳಲ್ಲಿ ಮುಳುಗಿ ಹೋಗಿದ್ರೆ ಪಾಕಿಸ್ತಾನದ ರಕ್ಷಣಾ ಸಚಿವ, ವಿದೇಶಾಂಗ ಸಚಿವ ಎಲ್ಲ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ಕೊಡೋದ್ರಲ್ಲಿ ಮುಳುಗಿ ಹೋಗಿದ್ರು. ಸಹಜನೇ ನೋಡಿ, ಅಲ್ಲಿ ಪ್ರತಿಯೊಂದನ್ನು ಸೇನೆ ನೋಡ್ಕೊಳ್ಳೋದ್ರಿಂದ ಚುನಾಯಿತ ಸರ್ಕಾರಕ್ಕೆ ಕೆಲಸ ಕಡಿಮೆ. ಸೊ ಅವರನ್ನು ಮಾಧ್ಯಮಗಳ ಮುಂದೆ ಕೂಡಿಸಿ ಸುಳ್ಳು ಸುದ್ದಿಗಳನ್ನು ಹರಡುವ ಕೆಲಸವನ್ನು ಕೊಡಲಾಗುತ್ತೆ. ಅದನ್ನು ಅವರು ಶ್ರದ್ಧೆಯಿಂದ ಅಲ್ಲಿ ಮಾಡ್ತಾ ಹೋದ್ರು. CNN ಸಂದರ್ಶನವನ್ನು ಕೊಟ್ಟ ಪಾಕಿಸ್ತಾನಿ ರಕ್ಷಣಾ ಸಚಿವ ಕ್ವಾಜಾ ಭಾರತದ ಯುದ್ಧ ವಿಮಾನಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮನ್ನು, ಏರ್ ಬೇಸ್ಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಹೇಳ್ಕೊಂಡ. ಅದಕ್ಕೆ ಸಾಕ್ಷಿ ಎಲ್ಲಿದೆಯಪ್ಪ ಅಂತ ಕೇಳಿದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆಯಲ್ಲ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆದರೆ ಭಾರತದ 3 ಪಡೆಗಳ ಕಾರ್ಯಕ್ಷಮತೆ, ಅಕ್ಯುರೆಸಿ, ನಾಗರಿಕರ ಪ್ರಾಣಹಾನಿಯಾಗದ ಹಾಗೆ ಬರೀ ಉಗ್ರರು ಹಾಗೂ ಸೇನೆಯನ್ನು ಮಾತ್ರ ಭಾರತ ಟಾರ್ಗೆಟ್ ಮಾಡಿಕೊಂಡ ರೀತಿ ಮತ್ತು ಭಾರತದ ದಾಳಿಗಳಿಂದ ಪಾಕಿಸ್ತಾನಕ್ಕೆ ಎಷ್ಟು ಗಾಯ ಆಯಿತು ಅನ್ನೋದನ್ನು ಸ್ಯಾಟಲೈಟ್ ಇಮೇಜುಗಳು ಹಾಗೂ ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಹೇಳ್ತಾ ಇತ್ತು. ಅದನ್ನಿಟ್ಟುಕೊಂಡು ನ್ಯೂಯಾರ್ಕ್ ಟೈಮ್ಸ್ ಕೂಡ ಒಲ್ಲದ ಮನಸ್ಸಿನಿಂದಲೇ ಭಾರತದ ದಾಳಿಯ ಬಗ್ಗೆ, ಪಾಕಿಸ್ತಾನದ ಸೋಲಿನ ಬಗ್ಗೆ ಬರೀಬೇಕಾಗಿ ಬಂತು. ಗೆಳೆಯರೆ, ಈಗಲೂ ಕೂಡ ಪಾಕಿಸ್ತಾನ ತನಗಾದ ನಷ್ಟ ಎಷ್ಟು ಅಂತ ಹೇಳ್ತಾ ಇಲ್ಲ. ಇನ್ನು ಭಾರತೀಯ ಸೇನೆ ನಾವಿನ್ನೂ ಆಪರೇಷನ್ ಸಿಂಧೂರನ ನಿಲ್ಲಿಸಿಲ್ಲ, ಕಾರ್ಯಾಚರಣೆ ನಿಲ್ಲೋವರೆಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಹೇಳೋದು ಸರಿಯಲ್ಲ, ಹೇಳಬೇಕಾದ ಟೈಮ್ ಬಂದಾಗ ಸಾಕ್ಷಿ ಸಮೇತ ಬಹಿರಂಗಪಡಿಸ್ತೀವಿ ಅಂತ ಹೇಳ್ತಾ ಇದೆ. ಇದೆಲ್ಲದರ ನಡುವೆ ನಿವೃತ್ತ ವಿಂಗ್ ಕಮಾಂಡರ್ ಸತ್ಯಂ ಕುಶ್ವಾ ಒಂದು ಅಧ್ಯಯನ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪಾಕಿಸ್ತಾನ ತನ್ನ ಸೇನಾ ನೆಲೆಗಳು, ವಾಯುನೆಲೆಗಳ ರಿಪೇರಿಗೆ ಕರೆದಿರೋ ಟೆಂಡರು, ಇಂಟೆಲಿಜೆನ್ಸ್ ಮಾಹಿತಿ, ಪಾಕಿಸ್ತಾನದ ನೆಟ್ವರ್ಕ್ ಹಾಗೂ ಇನ್ನಿತರ ಮಾಹಿತಿ ಮೂಲಗಳನ್ನು ಆಧರಿಸಿ ಒಂದು ಸಮಗ್ರ ವರದಿಯನ್ನು ಕುಶ್ವಾ ಸಿದ್ಧಪಡಿಸಿದ್ದಾರೆ. ಅವರ ಪ್ರಕಾರ ಪಾಕಿಸ್ತಾನದ ಆಯುಧಗಳು, ಏರ್ ಡಿಫೆನ್ಸ್, ಏರ್ ಬೇಸ್ಗಳನ್ನು ಹೊಡೆದು ಹಾಕುವ ಮೂಲಕ
ಭಾರತ ಅವರಿಗುಂಟು ಮಾಡಿರೋ ನಷ್ಟ ಸುಮಾರು $3.35 ಬಿಲಿಯನ್. ಹಾಗಂತ ವಿಂಗ್ ಕಮಾಂಡರ್ ಕುಶ್ವಾ ಅಂದಾಜು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಈ ಆಪರೇಷನ್ನ ಸಂದರ್ಭದಲ್ಲಿ ಏನೆಲ್ಲ ಕಳ್ಕೊಂಡಿದೆ ಅನ್ನೋ ಬಗ್ಗೆ ಕೂಡ ಒಂದು ಪಟ್ಟಿಯನ್ನು ಸತ್ಯಂ ಕುಶ್ವಾ ಬಿಡುಗಡೆ ಮಾಡಿದ್ದಾರೆ. ಗೆಳೆಯರೆ, ಮೊದಲ ದಿನ ಭಾರತ ಪಾಕಿಸ್ತಾನದ ಉಗ್ರರ ಆಡಳಿತ ಕಚೇರಿಗಳು ಮತ್ತು ಕೇಂದ್ರಗಳ ಮೇಲೆ ದಾಳಿ ಮಾಡಿತು. ಅದರಲ್ಲಿ ಸುಮಾರು 170 ಜನ ಉಗ್ರರು ಸಾವಿಗೀಡಾದರು. ಆ ದಾಳಿಯ ನಂತರ ನಾವು ನಿಮ್ಮಲ್ಲಿನ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಭಾರತ ಪಾಕಿಸ್ತಾನಕ್ಕೆ ಕೂಡ ಕೊಡ್ತು. ನಾವು ಕೇವಲ ಉಗ್ರರನ್ನು ಮಾತ್ರ ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ದೀವಿ ಅಂತ ಹೇಳ್ತು, ಅಷ್ಟೇ ಮಾಡಿತ್ತು ಕೂಡ. ಆದರೆ ಪಾಕಿಸ್ತಾನದಲ್ಲಿ ಉಗ್ರರಿಗೂ ಸೇನೆಗೂ ತುಂಬ ದೊಡ್ಡ ವ್ಯತ್ಯಾಸ ಏನಿಲ್ಲ. ಉಗ್ರರನ್ನು ಸಾಕ್ತಾ ಇರೋದೇ ಸೇನೆ. ಹಾಗೆ ಸೇನಾಧಿಕಾರಿಗಳ ಬಾಯಲ್ಲಿ ಕೂಡ ಉಗ್ರರ ಡೈಲಾಗ್ಗಳೇ ಬರುತ್ತವೆ. ಮೊನ್ನೆ ನೋಡಿ, ಅಲ್ಲಿನ DGISPR ಅಹಮದ್ ಶರೀಫ್ ಚೌಧರಿ ಭಾರತ ನಮಗೆ ಸಿಂಧೂ ನದಿಯ ನೀರನ್ನು ನಿಲ್ಲಿಸಿದ್ರೆ ನಾವವರ ಉಸಿರು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾನೆ. ಅದು ಹೇಗೆ ನಿಲ್ಲಿಸ್ತಾನೆ, ಎಲ್ಲಿಂದ ನಿಲ್ಲಿಸ್ತಾನೆ, ಅದಕ್ಕೆ ಯಾವ ಚೈನಾ ಟೆಕ್ನಾಲಜಿಯನ್ನು ಈ ಚೌಧರಿ ಬಳಸ್ತಾನೆ ಗೊತ್ತಿಲ್ಲ. ಆದರೆ ಈ ಡೈಲಾಗ್ ಅಂತೂ ಆತನದ್ದಲ್ಲ. ಈ ಹಿಂದೆ ಹಫೀಜ್ ಸಯೀದ್ ಹೇಳಿದ್ದ ಡೈಲಾಗ್ ಇದು. ಅದನ್ನೇ ಈ ಸೇನಾಧಿಕಾರಿ ಚೌಧರಿ ಕೂಡ ಹೇಳಿದ್ದಾನೆ. ಇನ್ನಲ್ಲಿ ಉಗ್ರರು ಸತ್ತೋದ್ರಲ್ಲ, ಅವರ ಜನಾಜಾ ಅಂದರೆ ಅಂತಿಮ ಪ್ರಾರ್ಥನೆಯಲ್ಲಿ ಪಾಕಿಸ್ತಾನದ ಸೇನೆಯ ಹಿರಿಯ ಅಧಿಕಾರಿಗಳು ಭಾಗಿಯಾಗ್ತಾರೆ. ಉಗ್ರರ ಹೆಣಗಳಿಗೆ ಪಾಕಿಸ್ತಾನದ ಸೇನೆ ಹೆಗಲು ಕೊಡುತ್ತೆ, ಬಾವುಟ ಸುತ್ತಿ ಸರ್ಕಾರಿ ಗೌರವಗಳ ಜೊತೆ ಮಣ್ಣು ಮಾಡಲಾಗುತ್ತೆ. ಎಂಥ ಅಸಹ್ಯದ ಬಡ್ಡಿ ಮಕ್ಕಳ್ರಿ ಇವರು. ಭಾರತದ ಮೇಲೆ ದಾಳಿ ಮಾಡಿ ಇಲ್ಲಿ ಸಾವಿಗೀಡಾಗುವ ಸೈನಿಕನ ಹೆಣಕ್ಕೆ ರಾಷ್ಟ್ರಧ್ವಜ, ಸರ್ಕಾರಿ ಗೌರವಗಳಿಲ್ಲ. ಹಾಗೆ ಸಾಯೋ ಪಾಕ್ ಸೈನಿಕರನ್ನ ಇಲ್ಲಿ ನಮ್ಮ ಯೋಧರೇ ಮಣ್ಣು ಮಾಡಬೇಕು. ಆದರೆ ಪಾಕಿಸ್ತಾನ ಉಗ್ರರಿಗೆ ಸರ್ಕಾರಿ ಗೌರವ ಕೊಡುತ್ತೆ, ಅವರ ಹೆಣಗಳಿಗೆ ಆ ದೇಶದ ಬಾವುಟವನ್ನು ಸುತ್ತುತ್ತೆ. ಅದಕ್ಕೆ ಅದನ್ನು ಪಾಕಿಸ್ತಾನ ಅಂತ ಕರೆಯೋದು. ಹೀಗಿರುವಾಗ ಉಗ್ರರ ಮೇಲೆ ನಾವು ದಾಳಿ ಮಾಡಿದ್ದೀವಿ ಅಂತ ಭಾರತ ಹೇಳಿದ್ರೆ ಪಾಕ್ ಸೇನೆ ಸುಮ್ಮನಿದ್ದೀತಾ? ಪಾಕಿಸ್ತಾನ ಮರುದಿನ ಭಾರತದ ವಿರುದ್ಧ ಸೇನಾ ಕಾರ್ಯಾಚರಣೆಯನ್ನು ಆರಂಭ ಮಾಡಿತು. ಅದಕ್ಕೂ ಪ್ರತಿಯಾಗಿ ಭಾರತ ಕೊಟ್ಟ ಹೊಡೆತವನ್ನು 3 ದಿನ ತಡ್ಕೊಳ್ಳೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಲ್ಲ. ಗೆಳೆಯರ, ಪಾಕಿಸ್ತಾನ ಹಾಗೂ ಭಾರತದ ನಡುವೆ ನಡೆದ ಏರಿಯಲ್ ಎಂಗೇಜ್ಮೆಂಟಲ್ಲಿ ಅಂದರೆ ಗಾಳಿಯಲ್ಲಿ ಭಾರತ ಪಾಕಿಸ್ತಾನದ 4 F-16 ಬ್ಲಾಕ್ 52D ಯುದ್ಧ ವಿಮಾನಗಳನ್ನು ಹೊಡೆದು ಹಾಕ್ತು. ಈ 52D ಅನ್ನೋದು F-16 ಯುದ್ಧ ವಿಮಾನಗಳ ಮಾಡಿಫೈಡ್ ವರ್ಷನ್ನು. ಇದರಲ್ಲಿ ಬಲಿಷ್ಠ ಹಾಗೂ ಅತ್ಯಾಧುನಿಕ ರಡಾರ್ ಇರುತ್ತೆ, AGM-88 ಏರ್ ಟು ಸರ್ಫೇಸ್ ಮಿಸೈಲ್ ಇರುತ್ತೆ, ಜಾಯಿಂಟ್ ಡೈರೆಕ್ಟ್ ಅಟ್ಯಾಕ್ ಮ್ಯುನೇಷನ್ ಕಿಟ್ ಇರುತ್ತೆ, JSOW ಅಂದರೆ ಜಾಯಿಂಟ್ ಸ್ಟ್ಯಾಂಡ್ ಆಫ್ ವೆಪನ್ ಮತ್ತು WCMD ಅಂದರೆ ವಿಂಡ್ ಕರೆಕ್ಟೆಡ್ ಮ್ಯುನೇಷನ್ ಡಿಸ್ಪೆನ್ಸರ್ ಇದರಲ್ಲಿರುತ್ತೆ. ಪ್ರಿಸಿಷನ್ ಗೈಡೆಡ್ ಮ್ಯುನೇಷನ್ಸ್ ಇರುತ್ತವೆ. ಈ ಮಲ್ಟಿ ರೋಲ್ ಕಾಂಬ್ಯಾಟ್ ವಿಮಾನದ ಬೆಲೆ $87.38 ಮಿಲಿಯನ್. ಇದು ಅದರಲ್ಲಿ ಅಳವಡಿಸಲಾದ ಮಿಸೈಲ್ಗಳನ್ನು ಬಿಟ್ಟು ಬರೀ ಯುದ್ಧ ವಿಮಾನದ ಬೆಲೆ. ಇಂಥ 4 F-16 ಬ್ಲಾಕ್ 52D ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದು ಹಾಕಿದೆ. ಅದರ ಒಟ್ಟು ಮೌಲ್ಯ $349.52 ಮಿಲಿಯನ್. ಹಾಗೆ ಸಾಬ್ 2000 AEWC ಅಂದ್ರೆ ಅರ್ಲಿ ಏರ್ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಕೂಡ ಭಾರತ ಹೊಡೆದು ಕೆಡವಿದೆ. ಅದರ ಮೌಲ್ಯ $93 ಮಿಲಿಯನ್. ಹಾಗೆ CM-400 AKG ಮಿಸೈಲ್ಗಳನ್ನು 2 ಮತ್ತು 2 ಶಾಹೀನ್ ಕ್ಲಾಸ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಡೆದು ಕೆಡವಿದೆ. ಇಲ್ಲಿ ಶಾಹೀನ್ ನ ಬೆಲೆ $8 ಮಿಲಿಯನ್ ಆದ್ರೆ CM-400 ನ ಬೆಲೆ $3.2 ಮಿಲಿಯನ್. ಹಾಗೆ 6 ಬೈರಕ್ತರ್ TB2 ಡ್ರೋನುಗಳನ್ನು ಕೂಡ ಭಾರತ ಹೊಡೆದು ಹಾಕಿದೆ. TB2 ಅಂದ್ರೆ ಅದೇ ಟರ್ಕಿ ಅದ್ಭುತ ಗೇಮ್ ಚೇಂಜರ್ ಡ್ರೋನ್ ಅಂತ ಹೇಳ್ತಿದ್ರಲ್ಲ, ಅವೇ ಬೈರಕ್ತರ್ ಡ್ರೋನ್ಗಳನ್ನ ಭಾರತ ಹೊಡೆದಿರೋದು. ಇದರ ಮೌಲ್ಯ $36 ಮಿಲಿಯನ್. ಗೆಳೆಯರೆ, ಈ ಬೈರಕ್ತರ್ ಡ್ರೋನ್ಗೆ ಅಷ್ಟೊಂದು ಪ್ರಚಾರ ಸಿಗೋದಕ್ಕೆ ಕಾರಣ ಏನು ಗೊತ್ತಾ? ಇದು ಯಾವುದೋ ಖಾಸಗಿ ಡಿಫೆನ್ಸ್ ಕಂಪನಿ ತಯಾರು ಮಾಡಿದ ಅಥವಾ ಟರ್ಕಿ ಸರ್ಕಾರ ತಯಾರು ಮಾಡಿದ ಡ್ರೋನ್ ಅಲ್ಲ. ಬದಲಿಗೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಇಲ್ವಾ, ಆತನ ಮಗಳು ಸುಮಯ್ಯ ಎರ್ಡೋಗನ್ ಇದ್ದಾಳಲ್ಲ, ಅಂದ್ರೆ ಮೊನ್ನೆ ಭಾರತ ಸೆಲೆಬಿ ಅನ್ನೋ ಕಂಪನಿಗೆ ಟರ್ಕಿಯ ಸಂಬಂಧಗಳಿವೆ ಅನ್ನೋ ಕಾರಣದಿಂದ ನಮ್ಮ ಏರ್ಪೋರ್ಟ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅನ್ನ ರದ್ದು ಮಾಡ್ತಲ್ಲ, ಆ ಸೆಲೆಬಿಯ ಷೇರುದಾರರ ಪೈಕಿ ಒಬ್ರು ಅಂತ ಹೇಳಲ್ಪಟ್ಟ ಸುಮಯ್ಯ ಎರ್ಡೋಗನ್. ಆಕೆಯ ಗಂಡನ ಹೆಸರು ಸೆಲ್ಚುಕ್ ಬೈರಕ್ತರ್. ಈ ಸೆಲ್ಚುಕ್ ಬೈರಕ್ತರ್ ಮಾಲೀಕತ್ವದ ಕಂಪನಿ ಡ್ರೋನ್ಗಳನ್ನು ತಯಾರು ಮಾಡುತ್ತೆ. ಅದರ ಹೆಸರೇ ಬೈರಕ್ತರ್ TB2. ಇದು ಟರ್ಕಿಯ ಅಧ್ಯಕ್ಷನ ಮಗಳ ಗಂಡ ಅಂದರೆ ಅಳಿಯನದ್ದು. ಹೀಗಾಗಿ ಟರ್ಕಿ ಇದನ್ನು ವಿಪರೀತವಾಗಿ ಪ್ರಮೋಟ್ ಮಾಡ್ತು. ಆರ್ಮೇನಿಯಾದ ಬಳಿ ಪಾಪ ಏರ್ ಡಿಫೆನ್ಸ್ ಇರಲಿಲ್ಲ. ಹೀಗಾಗಿ ಅಜರ್ಬೈಜಾನ್ ಈ ಬೈರಕ್ತರ್ಗಳನ್ನು ಬಳಸಿದಾಗ ಅಲ್ಲಿ ಅವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವು. ಆದರೆ ರಷ್ಯಾ ಇವುಗಳನ್ನು ಹೊಡೆದು ಕೆಡವಿತು. ಈಗ ಪಾಕಿಸ್ತಾನದ ಆಕಾಶದಲ್ಲಿ ಕೂಡ ಬೈರಕ್ತರ್ ಡ್ರೋನ್ಗಳನ್ನು ಭಾರತ ಹೊಡೆದು ಕೆಡವಿದೆ. ಅಲ್ಲಿಗೆ ಟರ್ಕಿಯ ಬೈರಕ್ತರ್ಗಳು
ಭಾರತ ರಷ್ಯಾದಂಥ ದೇಶಗಳ ಬಲಿಷ್ಠ ಏರ್ ಡಿಫೆನ್ಸ್ನ ಮುಂದೆ ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಈ ಬಾರಿ ಕೂಡ ಸಾಬೀತಾಗಿದೆ. ಸೊ ಇಲ್ಲಿ F-16ನಿಂದ ಹಿಡಿದು ಬೈರಕ್ತರ್ವರೆಗೆ ಪಾಕಿಸ್ತಾನಕ್ಕಾದ ಏರಿಯಲ್ ಲಾಸ್ $524.72 ಮಿಲಿಯನ್. ಇನ್ನು ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡ್ತಲ್ಲ, ಅಲ್ಲಿ ಹ್ಯಾಂಗರ್ಗಳಲ್ಲಿ ನಿಂತಿದ್ದ 4 F-16 ಬ್ಲಾಕ್ 52Dಗಳು ನಾಶ ಆದವು. ಇದರಿಂದ $349.52 ಮಿಲಿಯನ್ ನಷ್ಟ ಆಯಿತು. $40 ಮಿಲಿಯನ್ ಮೌಲ್ಯದ CH-130H ಹರ್ಕ್ಯುಲೆಸ್ ಟ್ರಾನ್ಸ್ಪೋರ್ಟ್ ವಿಮಾನವನ್ನು ಕೂಡ ಭಾರತ ಹೊಡೆದು ಹಾಕಿತು. ಹಾಗೆ $200 ಮಿಲಿಯನ್ ಮೌಲ್ಯದ ಅತ್ಯಾಧುನಿಕ HQ-9 ಸರ್ಫೇಸ್ ಟು ಏರ್ ಮಿಸೈಲ್ ಸ್ಯಾಮ್ನ ಬ್ಯಾಟರಿಯನ್ನು ನಾಶ ಮಾಡಲಾಯಿತು. 2 ಮೊಬೈಲ್ ಕಮಾಂಡಿಂಗ್ ಸೆಂಟರ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಯಿತು. ಇದರ ಬೆಲೆ $10 ಮಿಲಿಯನ್. ಈ ಸರ್ಫೇಸ್ ಅಟ್ಯಾಕ್ನಿಂದ ಪಾಕಿಸ್ತಾನ ಕಳ್ಕೊಂಡಿದ್ದು ಒಟ್ಟು $599.52 ಮಿಲಿಯನ್. ಸೊ ಇಲ್ಲಿ ಏರ್ ಮತ್ತು ಸರ್ಫೇಸ್ ಎರಡೂ ಕಡೆ ಪಾಕಿಸ್ತಾನ $1.124 ಮಿಲಿಯನ್ ಮೌಲ್ಯದ ಆಯುಧಗಳನ್ನು ಕಳ್ಕೊಳ್ತು. ಇನ್ನು ಪಾಕಿಸ್ತಾನ ಏಪ್ರಿಲ್ 22ನೇ ತಾರೀಕಿನ ನಂತರ ತನ್ನ ಏರ್ ಪ್ಯಾಟ್ರೋಲಿಂಗ್ ಆಯುಧಗಳನ್ನು ಗಡಿಗೆ ಸಾಗಾಟ ಮಾಡಿದ್ದು, ಸೇನೆಯ ಸಾಗಾಣಿಕೆ, ಡ್ರೋನು, ಮಿಸೈಲ್ಗಳ ಆಪರೇಷನ್ನು, ಸರ್ಫೇಸ್ ಟು ಏರ್ ಮಿಸೈಲುಗಳು ಮತ್ತು ಅವುಗಳ ಜೋಡಣೆ, ಪೆಟ್ರೋಲು, ಡೀಸೆಲ್ಲು, ರಡಾರ್ಗಳನ್ನು, ವಾರ್ನಿಂಗ್ ಸಿಸ್ಟಮ್ ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಎಕ್ವಿಪ್ಮೆಂಟ್ಗಳನ್ನು ತಂದು ಜೋಡಿಸ್ತಲ್ಲ, ಅದಕ್ಕಾಗಿ ಖರ್ಚಾಗಿದ್ದು $1.6 ಬಿಲಿಯನ್. ಇನ್ನು ಪಾಕಿಸ್ತಾನದ ನೂರ್ ಖಾನ್, ಭೋಲಾರಿ, ಜಕೋಬಾಬಾದ್ ಸೇರಿದಂತೆ ವಿವಿಧ ಏರ್ ಬೇಸ್ಗಳ ಮೇಲೆ ಭಾರತ ನಡೆಸಿದ ದಾಳಿಯಲ್ಲಿ ವಿಮಾನಗಳು, ರಡಾರ್ಗಳು, ಕಂಟ್ರೋಲ್ ಸೆಂಟರ್ಗಳು, ಹ್ಯಾಂಗರ್ಗಳು, ಕಟ್ಟಡಗಳು ನಾಶ ಆದವಲ್ಲ. ಇದರಿಂದ ಉಂಟಾದ ನಷ್ಟ $225 ಮಿಲಿಯನ್. ಇದೆಲ್ಲವನ್ನು ಒಟ್ಟುಗೂಡಿಸಿದ್ರೆ $3.35 ಬಿಲಿಯನ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಅಕಸ್ಮಾತ್ ಇನ್ನೂ ಒಂದು ಸುತ್ತಿನ ಆಪರೇಷನ್ ಅನ್ನು ಮಾಡಿದರೆ ಅದಕ್ಕೆ ಪಾಕಿಸ್ತಾನ ಸಜ್ಜಾಗಬೇಕು ಅಂದರೂ ಕೂಡ ತುರ್ತಾಗಿ ಪಾಕಿಗಳಿಗೆ ಸುಮಾರು $5 ಬಿಲಿಯನ್ ಹಣ ಬೇಕಾಗತ್ತೆ. ಅವರಿಗೆ IMF ಕೊಟ್ಟ ಭಿಕ್ಷೆ $1 ಬಿಲಿಯನ್. ಅಂದರೆ IMF ಕೊಟ್ಟ ಹಣಕ್ಕಿಂತ 3 ಪಟ್ಟು ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನ ಕಳ್ಕೊಂಡಿದೆ. ಅವರ ಏರ್ ಬೇಸ್ಗಳು 20% ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಆಪರೇಷನಲ್ ಸ್ಥಿತಿಗೆ ತರಬೇಕು ಅಂದರೆ ಅವರಿಗೆ ಕನಿಷ್ಠ ಅಂದರೂ 1.5 ವರ್ಷಗಳಷ್ಟು ಕಾಲಾವಕಾಶ ಬೇಕಾಗತ್ತೆ. ಇನ್ನು ಕುಶ್ವಾಹ್ ಅವರು ಕೊಡ್ತಾ ಇರೋದು ಪಾಕಿಸ್ತಾನದ ಆಯುಧಗಳು ಹಾಗೂ ಸೇನೆಯ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಡೆದ ದಾಳಿಯಿಂದಾದ ನಷ್ಟ. ಇದಲ್ಲದೆ ಅವರ ಏರ್ ಸ್ಪೇಸ್ ಬಳಕೆಯನ್ನು ಭಾರತ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳು ಬಳಸೋದನ್ನು ನಿಲ್ಲಿಸಿವೆ. ಈಗಲೂ ಕೂಡ ಅಲ್ಲಿ ಭಾರತದ ನೋಟಂ ಹಾಗೆ ಇದೆ. ಸೊ ವಿದೇಶಿ ವಿಮಾನಯಾನ ಸಂಸ್ಥೆಗಳು ಇನ್ನೂ ಕೂಡ ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನು ಸಂಪೂರ್ಣವಾಗಿ ಬಳಸ್ತಾ ಇಲ್ಲ. ಅಲ್ಲಿ ಪಾಕಿಸ್ತಾನದ ಮೇಲೆ ಒಂದು ವಿಮಾನ ಹಾರಿದ್ರೆ ಅವರ ಏರ್ ಸ್ಪೇಸ್ ಅನ್ನು ಬಳಕೆ ಮಾಡಿಕೊಂಡಿದ್ದಕ್ಕೆ ಕೂಡ ಪಾಕಿಸ್ತಾನಕ್ಕೆ ವಿಮಾನಯಾನ ಸಂಸ್ಥೆಗಳು ಹಣ ಕೊಡುತ್ತವೆ. ವಿಮಾನದ ಗಾತ್ರ ಮತ್ತು ಅದು ಹಾರಾಡುವ ದೂರದ ಮೇಲೆ ಈ ಹಣ ಎಷ್ಟು ಅನ್ನೋದು ಆಧಾರ ಪಟ್ಟಿರುತ್ತೆ. ಇಲ್ಲಿ ಪಾಕಿಸ್ತಾನಕ್ಕೆ ಆವರೇಜ್ ಅಂತ ತಗೊಂಡ್ರು ಕೂಡ ಒಂದು ವಿಮಾನ $1,000 ಹಣವನ್ನು ಕೊಟ್ರೆ ದಿನಕ್ಕೆ 500 ವಿಮಾನಗಳು ಆ ಏರ್ ಸ್ಪೇಸ್ ಅನ್ನ ಬಳಸಿದ್ರೆ $5 ಲಕ್ಷ ಹಣ ಪ್ರತಿನಿತ್ಯ ಬರುತ್ತೆ. ಅಂದ್ರೆ ತಿಂಗಳಿಗೆ $1.5 ಕೋಟಿ ಸುಮ್ಮನೆ ಬರ್ತಾ ಇದ್ದ ಹಣ ಅದನ್ನ ಕೂಡ ಪಾಕಿಸ್ತಾನ ಈಗ ಕಳ್ಕೊಂಡಿದೆ. ಹಾಗೆ ವ್ಯಾಪಾರ ನಷ್ಟಗಳು, ಭಾರತದ ಬಾಂಬಿಂಗ್ ಅಲ್ಲಿ ಸಾವಿಗೀಡಾದ ಭಯೋತ್ಪಾದಕರಿಗೆ ಪಾಕಿಸ್ತಾನ ಕೊಟ್ಟ ಪರಿಹಾರದ ಹಣ, ಇದೆಲ್ಲವನ್ನ ಲೆಕ್ಕ ಹಾಕಿದ್ರೆ ಪಾಕ್ ಇನ್ನೂ 5 ಬಾರಿ IMF ನಿಂದ ಸಾಲ ತಗೋಬೇಕಾಗಿ ಬರುತ್ತೆ. ಇಲ್ಲಿ ಬರೀ ನಷ್ಟ ಪಾಕಿಸ್ತಾನಕ್ಕೆ ಮಾತ್ರ ಆಯ್ತಾ, ಭಾರತಕ್ಕಾಗಲಿಲ್ವಾ ಅಂತ ನೀವು ಕೇಳ್ತೀರಿ. ನನಗೆ ಗೊತ್ತು, ಭಾರತಕ್ಕೂ ನಷ್ಟ ಆಗಿದೆ. ಆದರೆ ಪಾಕಿಸ್ತಾನಕ್ಕೆ ಹೋಲಿಸಿದ್ರೆ ಭಾರತಕ್ಕಾಗಿರೋದು ದೊಡ್ಡ ನಷ್ಟ ಅಲ್ಲ. ನಾವು ದಾಳಿ ಮಾಡೋದಕ್ಕೆ ಖರ್ಚು ಮಾಡಿದ್ದೀವಿ. ನಮ್ಮ ಬ್ರಹ್ಮೋಸ್, ಸ್ಕಾಲ್ಪ್, ಆಕಾಶ್ ಮಿಸೈಲುಗಳು, S-400ಗಳು, ಹಾರ್ಪಿ ಡ್ರೋನುಗಳು, ಹೀಗೆ ನಾನಾ ರೀತಿಯ ಆಯುಧಗಳನ್ನು ನಾವು ಬಳಸಿದ್ದೀವಿ. ನಮಗಾಗಿರೋದು ಆಪರೇಷನಲ್ ಕಾಸ್ಟ್. ಇನ್ನು ಭಾರತಕ್ಕೆ $500-600 ಮಿಲಿಯನ್ ಖರ್ಚಾದರೂ ಕೂಡ ಅದು ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ತುಂಬಾ ದೊಡ್ಡ ಹಣ ಅಲ್ಲ. ಹಾಗೆ ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ, ನಮ್ಮ ಆಯುಧಗಳನ್ನು ಬ್ಯಾಟಲ್ ಫೀಲ್ಡಲ್ಲಿ ಪರೀಕ್ಷೆ ಮಾಡೋದಕ್ಕೆ, ಅವುಗಳ ಮಾರುಕಟ್ಟೆಯನ್ನು ಬೆಳೆಸೋದಕ್ಕೆ ಪ್ರಮೋಷನಲ್ ಕಾಸ್ಟ್ ಅಂತ ಒಂದಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೂ ನಡೆಯುತ್ತೆ. ಆದರೆ $1 ಭಿಕ್ಷೆ ಬೇಡೋ ಪಾಕಿಸ್ತಾನಕ್ಕೆ $5 ಬಿಲಿಯನ್ ಅನ್ನೋದು ಖಂಡಿತ ಸಣ್ಣ ಮೊತ್ತ ಅಲ್ಲ. ಇದು ಗೆಳೆಯರೆ, ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕುಂಟಾದ ನಷ್ಟಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.